ಪ್ಲಂಬಿಂಗ್ನ ಪರಿಚಯ. ಪ್ಲಂಬಿಂಗ್ ಇಂಟ್ರೊಡಕ್ಷನ್. ಪ್ಲಂಬಿಂಗ್ನ ಆರಂಭವು ಪ್ರಾಚೀನ ಕಾಲದಲ್ಲಿ ಸಾರ್ವಜನಿಕ ಸ್ನಾನಗೃಹಗಳು ಮತ್ತು ಶೌಚಾಲಯಗಳಲ್ಲಿ ನೀರು ಸರಬರಾಜು ಮತ್ತು ತ್ಯಾಜ್ಯ ನೀರನ್ನು ಹೊರಹಾಕುವಿಕೆಯೊಂದಿಗೆ ಪ್ರಾರಂಭವಾಯಿತು. ಪ್ರಾಚೀನ ಕಾಲದಲ್ಲಿ ಪೈಪ್ಗಳನ್ನು ಸೀಸ ಅಂದರೆ ಲೆಡ್ನಿಂದ ಮಾಡಲಾಗುತ್ತಿತ್ತು. ಸೀಸವನ್ನು ಲ್ಯಾಟಿನ್ ಭಾಷೆಯಲ್ಲಿ ಪ್ಲಂಬಮ್ ಎಂದು ಕರೆಯಲಾಗುತ್ತದೆ. ಈ ಪದವು ನಂತರ ಪ್ಲಂಬಿಂಗ್ ಎಂಬ ಪದಕ್ಕೆ ಕಾರಣವಾಯಿತು. ಸರಿಸುಮಾರು 6,400 ವರ್ಷಗಳ ಹಿಂದೆ ಮೆಸೊಪೊಟೇಮಿಯಾದಲ್ಲಿ, ಅಂದರೆ ಇಂದಿನ ಇರಾಕ್, ಕುವೈತ್, ತುರ್ಕಿಸ್ತಾನ್, ಸಿರಿಯಾ ಮೊದಲಾದ ಪ್ರದೇಶಗಳಲ್ಲಿ ಬಾವಿಗಳಲ್ಲಿ ಮಳೆ ನೀರನ್ನು ಸಂಗ್ರಹಿಸಲು ಮತ್ತು ಒಳಚರಂಡಿ ವಿಲೇವಾರಿಗೆ ಮಣ್ಣಿನ ಪೈಪ್ಗಳನ್ನು ಬಳಸಲಾಗುತ್ತಿತ್ತು. ಭಾರತದಲ್ಲಿ 4,900 ವರ್ಷಗಳ ಹಿಂದಿನ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿಯೂ ಪ್ಲಂಬಿಂಗ್ ವ್ಯವಸ್ಥೆಯ ಪುರಾವೆಗಳು ಕಂಡುಬರುತ್ತವೆ. ಸೀಸವು ಬಾಳಿಕೆ ಬರುವ ಬಲವಾದ ಮತ್ತು ಸುಲಭವಾಗಿ ಬಾಗುವಂತಹ ವಸ್ತುವಾಗಿದೆ. ಈ ಗುಣಲಕ್ಷಣಗಳು ಪ್ಲಂಬಿಂಗ್ನಲ್ಲಿ ಇದರ ದೀರ್ಘಕಾಲೀನ ಬಳಕೆಗೆ ಕಾರಣವಾಯಿತು. ನಂತರ ಇದರ ವಿಷಕಾರಿ ಸ್ವಭಾವದ ಕಾರಣದಿಂದ 2ನೇ ಮಹಾಯುದ್ಧದ ನಂತರ ಸೀಸದ ಪೈಪ್ಗಳನ್ನು ಬಳಸುವುದನ್ನು ನಿಲ್ಲಿಸಲಾಯಿತು ಮತ್ತು ಕಬ್ಬಿಣ ಮತ್ತು ತಾಮ್ರದಿಂದ ಮಾಡಿದ ಪೈಪ್ಗಳು ಬಳಕೆಗೆ ಬಂದವು. ಈಗ ಲೋಹದ ಕೊಳವೆಗಳ ಬದಲಿಗೆ ಪ್ಲಾಸ್ಟಿಕ್ ಪೈಪ್ಗಳನ್ನು ಬಳಸಲಾಗುತ್ತಿದೆ. ನಲ್ಲಿಗಳು ಮತ್ತು ಇತರ ಸ್ಯಾನಿಟರಿ ಫಿಟ್ಟಿಂಗ್ಗಳಿಗೆ ಹಿತ್ತಾಳೆ, ಸ್ಟೀಲ್ ಮತ್ತು ಸಿರಾಮಿಕ್ಗಳನ್ನು ಬಹಳ ಹಿಂದಿನಿಂದಲೂ ಬಳಸಲಾಗುತ್ತಿದೆ. ಪ್ಲಂಬಿಂಗ್ನಲ್ಲಿ ದ್ರವ ಪದಾರ್ಥಗಳನ್ನು ಹರಿಸಲು ಪೈಪ್, ವಾಲ್, ಪ್ಲಂಬಿಂಗ್ ಜಾಯಿಂಟ್, ಟ್ಯಾಂಕ್ ಮತ್ತು ಇತರ ಸಾಧನಗಳನ್ನು ಬಳಸಲಾಗುತ್ತದೆ. ಪ್ಲಂಬಿಂಗ್ ಟೆಕ್ನಿಕ್ ಗುರುತ್ವಾಕರ್ಷಣೆ ಮತ್ತು ಒತ್ತಡದ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ಮಾರ್ಗವಾಗಿ ಪ್ಲಂಬಿಂಗ್ ಹುಟ್ಟಿಕೊಂಡಿರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಗ್ಯಾಸ್, ತೈಲ ಅಥವಾ ಇತರ ದ್ರವ ಪದಾರ್ಥಗಳನ್ನು ವರ್ಗಾಯಿಸಲು ಬಳಸಲಾಗುತ್ತದೆ. ಆದ್ದರಿಂದ ಇಂದು ನಾವು ದ್ರವ ಪದಾರ್ಥಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಬಳಸುವ ಯಾವುದೇ ಟೆಕ್ನಿಕ್ಕನ್ನು ಪ್ಲಂಬಿಂಗ್ ಎಂದು ಕರೆಯಲಾಗುತ್ತದೆ. ಕಟ್ಟಡಗಳಿಗೆ ನೀರು ಅಥವಾ ಗ್ಯಾಸ್ ಪೂರೈಸುವ ಪೈಪ್ಗಳನ್ನು ಸಂಪರ್ಕಿಸುವ ಮತ್ತು ದುರಸ್ತಿ ಮಾಡುವ ವ್ಯಕ್ತಿಯನ್ನು ಪ್ಲಂಬರ್ ಎಂದು ಕರೆಯಲಾಗುತ್ತದೆ. ನಮಗೆ ಎಲ್ಲೆಲ್ಲಿ ಪ್ಲಂಬಿಂಗ್ನ ಅಗತ್ಯವಿದೆ ಎಂದು ನೋಡೋಣ. ಬಿಸಿ ಮತ್ತು ತಣ್ಣೀರಿಗೆ, ನಲ್ಲಿಗಳು ಮತ್ತು ಸ್ಯಾನಿಟರಿ ಫಿಟ್ಟಿಂಗ್ಗಳು, ಡ್ರೈನೇಜ್ ಮತ್ತು ಸೀವೇಜ್ ವಾಟರ್ನ ವಿಲೇವಾರಿಗಾಗಿ ಸೀವೇಜ್ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಿಗೆ, ಮಳೆನೀರು ಕೊಯ್ಲಿಗೆ, ಮೇಲ್ಮೈ ನೀರಿನ ಒಳಚರಂಡಿಗಾಗಿ, ಕುಕಿಂಗ್ ಗ್ಯಾಸ್ನ ಪೈಪಿಂಗ್ಗೆ ಮತ್ತು ಕೂಲಿಂಗ್ ಸಿಸ್ಟಮ್ ಪೈಪಿಂಗ್ಗೆ. ಇದರರ್ಥ ಕೃಷಿ, ಮನೆಗಳು, ಕಟ್ಟಡಗಳು, ಶಾಲೆಗಳು, ಆಸ್ಪತ್ರೆಗಳು, ಆಫೀಸ್, ಕಾರ್ಖಾನೆಗಳು, ಹೋಟೆಲ್ಗಳು, ಮಾಲ್ಗಳು ಇತ್ಯಾದಿ ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲಿ ನೀರು ಅಥವಾ ಗ್ಯಾಸ್ ಸಪ್ಲೈಗೆ ಪ್ಲಂಬಿಂಗ್ನ ಅಗತ್ಯವಿದೆ ಮತ್ತು ಪ್ಲಂಬಿಂಗ್ ಇರುವಲ್ಲೆಲ್ಲ ಪ್ಲಂಬರ್ ಇರಲೇಬೇಕು. ಪ್ಲಂಬರ್ಗಳು ಗ್ಯಾಸ್ ಸಪ್ಲೈ ಕಂಪನಿಗಳು, ನಿರ್ಮಾಣ ವಲಯಗಳು, ಸ್ಯಾನಿಟರಿ ಫಿಟ್ಟಿಂಗ್ ಕಂಪನಿಗಳು, ಸ್ಯಾನಿಟರಿ ಸರಕುಗಳ ಅಂಗಡಿಗಳು ಅಥವಾ ಸೇವಾ ಸರ್ವಿಸ್ ಪ್ರೊವೈಡರ್, ವಾಟರ್ ಪ್ಯೂರಿಫಿಕೇಷನ್ ಇಂಡಸ್ಟ್ರಿ ಮತ್ತು ಹೋಟೆಲ್ ಮುಂತಾದ ಸ್ಥಳಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳಬಹುದು. ಉತ್ತಮ ಅನುಭವದೊಂದಿಗೆ ಪ್ಲಂಬರ್ಗಳು ತಮ್ಮದೇ ಆದ ಸ್ವಂತ ವ್ಯವಹಾರಗಳನ್ನು ಸಹ ಪ್ರಾರಂಭಿಸಬಹುದು. ಅಲ್ಲಿ ಅನುಭವಿ ಪ್ಲಂಬರ್ಗೆ ಸಹಾಯಕನಾಗಿ ಕೆಲಸ ಕಲಿಯಬಹುದು ಮತ್ತು ನಂತರ ಸೈಟ್ ಸೂಪರ್ವೈಸರ್ ಹುದ್ದೆಯನ್ನು ತಲುಪಬಹುದು.